ವಿಶೇಷವಾಗಿ ಸ್ಮರಿಸಬೇಕಾದಂಥವ್ರು ನನ್ನ ಗುರುಗಳಾದ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರನ್ನು. ಅವರು ಭಾರತೀಯ ವಿದ್ಯಾಭವನದ ವತಿಯಿಂದ ಚತುಷ್ಷಷ್ಟಿ ಕಲೆಗಳು ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ, ಚಿಕ್ಕ ಗ್ರಂಥ. ತುಂಬ ಚೆನ್ನಾಗಿ ಇದೆಲ್ಲದರ ಬಗ್ಗೆ ನಾನಿವಾಗ ಏನೇನು ಹೇಳ್ತಿದ್ದೀನೋ ಅದರ ಆಧಾರವಾಗಿ ಸ್ವಲ್ಪ ಬೇರೆ ಮೂಲಗಳಿಂದ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲಿ ಶ್ರೀಕಾಂತ್ ಶ್ರೀಧರನವರು ಒಬ್ಬರು ಒಂದು ಪಟ್ಟಿಯೇ ಕೊಟ್ಟಿದ್ದಾರೆ ಚತುಷ್ಷಷ್ಟಿ ವಿದ್ಯೆಗಳನ್ನು, ಅದನ್ನು ಅವರು ಬರೆದಿದ್ದಾರೆ. ಅಲ್ಲಿಂದ ಆಧರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಗೀತ, ಅದರಲ್ಲಿ ಹಾಡೋದು ವಾದ್ಯ ಅಂತ 2 ಬಗೆ ಬರುತ್ತೆ ನಮಗೆ. ಅದರಲ್ಲಿ ಪ್ರಾದೇಶಿಕ ಶೈಲಿಗಳು ಇತ್ಯಾದಿ ಬರುತ್ತೆ. ಆಮೇಲೆ ವಾದ್ಯಗಳಲ್ಲಿ 4 ಬಗೆ. ತತವಾದ್ಯ ಅಂದರೆ ತಂತಿ ವಾದ್ಯಗಳು, ಆಮೇಲೆ ಸುಶಿರ ವಾದ್ಯ ಊದೋ ಅಂಥದ್ದು, ಕೊಳಲು ಗಿಳಲು ನಾಗಸ್ವರ ಆ ಥರ. ತಂತಿವಾದ್ಯ ಅಂದರೆ ವೀಣೆ ಸಿತಾರು ಇತ್ಯಾದಿ. ಆಮೇಲೆ ಘನವಾದ್ಯಗಳು ತಾಳ ಘಟ ಇತ್ಯಾದಿ, ಚಿಟಿಕೆ ಅಂಥದ್ದು. ಆಮೇಲೆ ಇನ್ನೊಂದು ಬಂದು ಅವನದ್ಧ ವಾದ್ಯ ಅಂತ, ಅಂದರೆ ಚರ್ಮ ಹೊದಿಸಿ ಮೃದಂಗ ತಬ್ಲ ಅದಕ್ಕೆಲ್ಲ ಚರ್ಮ ಹಾಕಿ ಮಾಡಿರ್ತಲ್ಲ ಆ ಥರದ ವಾದ್ಯಗಳು. ಅದರಲ್ಲಿ ಎಷ್ಟೋ ಪ್ರಕಾರಗಳು. ನೀವೇನಾದ್ರು ತಿರುಪತಿಗೆ ಹೋದರೆ ಅಥವಾ ನಮ್ಮ ಮೈಸೂರಲ್ಲಿ ಮನೆಗೆ ಹೋದರೂ ಕೂಡ ತರಾವರಿ ವಾದ್ಯಗಳ ತಿರುಪತಿ ಮ್ಯೂಸಿಯಮಲ್ಲಿ ನೋಡ್ಬೋದು ನೀವು. ಹಾಗೆ ನೃತ್ಯದಲ್ಲಿ ಎಷ್ಟು ಪ್ರಕಾರ, ಎಷ್ಟು ಪ್ರಾದೇಶಿಕ ವೈಶಿಷ್ಟ್ಯಗಳು. ಭಾಳ ಹಿಂದೆ ಅದಕ್ಕೆ ತಾಂಡವ ಲಾಸ್ಯ ಅಂತ 2 ಪ್ರಕಾರಗಳು ಹೇಳಿದರು. ತಾಂಡವದಲ್ಲೂ ಊರ್ವ ತಾಂಡವ, ಚಂಡ ತಾಂಡವ, ಪ್ರಚಂಡ ತಾಂಡವ ಅಂತ ಒಂದು ಥರದ ಭಾಗ ಇದ್ದರೆ, ಇನ್ನು ಸಪ್ತ ತಾಂಡವಗಳ ಒಂದು ಪ್ರಕಾರವೂ ಇದೆ. ಉಮಾ ತಾಂಡವ, ಸಂಧ್ಯಾ ತಾಂಡವ, ಪ್ರಳಯ ತಾಂಡವ ಅಂತೆಲ್ಲ ಬರುತ್ತೆ. ತಾಂಡವ ಅಂದರೆ ಅಂತಲೇ ಇರಬೇಕು ಅಂತಿಲ್ಲ, ಅದೊಂದು ತಪ್ಪು ಕಲ್ಪನೆ. ತಾಂಡವ ಅಂದರೆ ಬರೀ ಮ್ಯಾಸ್ಕ್ಯುಲೈನ್ ಅಂತ. ಒಂದು ಮಟ್ಟಕ್ಕೆ ಕೆಲವು ತಾಂಡವಗಳು ತುಂಬ ಮ್ಯಾಸ್ಕ್ಯುಲೈನ್, ಆದರೆ ತಾಂಡವ ಅಂದರೆ ಅದೊಂದು ಬಗೆಯ ನೃತ್ಯ ಮೂಲತಃ. ಲಾಸ್ಯ ಅನ್ನೋದು ಒಂದು ಬಗೆಯ ನೃತ್ಯ. ಇದನ್ನು ಸ್ತ್ರೀಯರೇ ಮಾಡಬೇಕು, ಅದನ್ನು ಪುರುಷರೇ ಮಾಡಬೇಕು ಅಂತೇನಿಲ್ಲ. ಉಮಾ ತಾಂಡವ ಅಂತಲೇ ಬರುತ್ತೆ, ಶಿವಪಾರ್ವತಿ ಸೇರಿ ಮಾಡುವಂಥದ್ದು. ಇಲ್ಲಿ ತರಾವರಿ ನೃತ್ಯಗಳು. ಆಲೇಖ್ಯ ಅಂತಂದರೆ ಪೇಂಟಿಂಗು, ಚಿತ್ರ. ಅದರಲ್ಲಿ ವರ್ಣಚಿತ್ರ, ಆಮೇಲೆ ರೇಖಾಚಿತ್ರ, ಕೊರೆದು ಮಾಡುವ ಚಿತ್ರ, ಬಸ್ಟ್ ಮ್ಯೂರಲ್ಸ್ ಅಂತ ಹೇಳ್ತೀವಲ್ವ, ಚಿತ್ರಾರ್ಧ ಅಂದರೆ ಗೋಡೆ ಇರುತ್ತೆ, ಗೋಡೆ ಮೇಲೆ ಸ್ವಲ್ಪ ಉಬ್ಬು ಚಿತ್ರ ಥರ ಮಾಡಿರ್ತಾರೆ ಅಲ್ವಾ, ಉಬ್ಬು ಶಿಲ್ಪಗಳು. ಇನ್ನು ಪೂರ್ಣ ಶಿಲ್ಪಗಳು 3D, ಅದು ಕೂಡ ಚಿತ್ರದ್ದೇ ಒಂದು ಭಾಗ, ಚಿತ್ರಾಭಾಸ ಅಂತದನ್ನು ಕರೀತಾರೆ. ಶಿಲ್ಪಕಲೆ ಅದರೊಳಗೆ ಸೇರ್ಕೊಂಡ್ಬಿಡುತ್ತೆ. ಇನ್ನು ವಿಶೇಷಕ ಛೇದ್ಯ ಅಂತ ಅಂದರೆ ಇಲ್ಲಿ ಹಣೆ ಮೇಲೆ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಬೊಟ್ಟಿಟ್ಟು ನಮ್ಮಮ್ಮ ಅಲಂಕಾರ ಮಾಡೋರು, ನಮಗೆ ಇವಾಗೆಲ್ಲ ಹೋಯ್ತದು, ಇಲ್ಲೆಲ್ಲ ಮಾಡೋರು. ಪತ್ರಲೇಖನ ಅಂತ, ಮತ್ತು ಟ್ಯಾಟೂಸ್ ಹಾಕ್ಕೊಳ್ತಾರೆ ಇವತ್ತು. ಇಲ್ಲಿ ಬೆನ್ನಿಗೆ ಎಲ್ಲ ಕಡೆ ಮೆಹಂದಿ ಹಾಕ್ಕೊಳ್ತೀವಲ್ಲ, ಮೆಹಂದಿ ಸ್ವಲ್ಪ ಆಮೇಲೆ ಬಂದಿದ್ದು ಆಚೆಯಿಂದ ಅಂತ ಗೊತ್ತಾಗುತ್ತೆ. ಹಾಗೆ ಮೂಗ್ಬೊಟ್ಟಿದೆಲ್ಲ ಪರ್ಷ್ಯ ಆ ಕಡೆಯಿಂದ ಬಂತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಮೈ ಮೇಲೆಲ್ಲ ಹಾಕ್ಕೊಳ್ಳುವಂಥ ಅದಕ್ಕೆ ಪ್ರೊಫೆಷ್ನಲ್ಸ್ ಇರ್ತಾಯಿದ್ರು, ಅದೇ ಒಂದು ವಿದ್ಯೆ. ಇವತ್ತಿಗೂ ಮೆಹಂದಿ ಹಾಕ್ಬಿಟ್ಟು ಆರಾಮಾಗಿ ಸಂಪಾದನೆ ಮಾಡೋರು ಎಷ್ಟೊಂದು ಜನ ಇಲ್ಲ. ಹಾಗೆ ತಂಡುಲ ಕುಸುಮ ಬಲಿವಿಕಾರ ಅಂತ, ರಂಗೋಲಿ ತರಾವರಿ. ಬಲಿವಿಕಾರ ಅಂದರೆ ರಂಗೋಲಿ ಅಂತ ಅರ್ಥ. ತರಾವರಿ ರಂಗೋಲಿಗಳು ಮಣ್ಣಲ್ಲಿ ಹಾಕೋದು, ಕೆಂಪು ಮಣ್ಣಲ್ಲಿ ಹಾಕೋದು, ಅಕ್ಕಿ ಹಿಟ್ಟಲ್ಲಿ ಹಾಕೋದು, ಕಲ್ಲಿನ ಪುಡಿಯಲ್ಲಿ ಹಾಕೋದು, ಅದರೊಳಗೆ ವರ್ಣ ತುಂಬೋದು, ಹೂ ತುಂಬೋದು, ಧಾನ್ಯ ತುಂಬೋದು, ಹೀಗೆಲ್ಲ. ಆಮೇಲೆ ಪುಷ್ಪಾಸ್ತರಣ, ಮನೆಯನ್ನು ಹೂಗಳಿಂದ ಅಲಂಕರಿಸೋದು, ಹೂವಿನ ಹಾಸಿಗೆಗಳನ್ನು ಮಾಡುವಂಥದ್ದು, ಇದೆಲ್ಲ ಇರ್ತಾಯಿತ್ತು. ಆಯಾ ಒಂದು ಋತುವಿಗೆ ಅನುಗುಣವಾಗಿ ವಾಟರ್ ಬೆಡ್ಸು, ಅಂದರೆ ರಬ್ಬರ್ ವಾಟರ್ ಬೆಡ್ ಅಲ್ಲ, ಈ ತುಂಬ ಮಾಯಿಶ್ಚರ್ ಇರುವಂಥ, ನೀರು ತುಂಬಿಕೊಂಡಿರುವಂಥ ಎಲೆಗಳು, ಈ ಕಮಲದ ಪತ್ರ ಎಲ್ಲ ಇರುತ್ತಲ್ಲ ಆ ಥರ, ಬಿಸಿನಿ ಪತ್ರ, ಅವುಗಳನ್ನು ಹಾಕ್ಬಿಟ್ಟು ಹಾಸಿಗೆ ಮಾಡೋದು. ಅದ್ರ ಮೇಲೆ ಮಲ್ಕೊಂಡ್ರೆ ಉಷ್ಣ ಎಲ್ಲ ಹೋಗ್ಬಿಟ್ಟು ತಣ್ಣಗಾಗತ್ತೆ. ರಾಜ್ಕುಮಾರಿಯರು ಬಿಸಿನಿ ಪತ್ರದ ಶೈನದ ಮೇಲೆ ಮಲ್ಕೊಂಡಿರೋ ಕಾವ್ಯ ವರ್ಣನೆಗಳೆಲ್ಲ ನಮಗೆ ಸಿಕ್ಕತ್ತೆ. ಹಾಗೆ ದಶನ ವಸನ ರಾಗ ಅಂದರೆ ಹಲ್ಲುಗಳಿಗೆ, ಮೈಗೆ, ಚರ್ಮಕ್ಕೆ, ಉಗುರುಗಳಿಗೆಲ್ಲ ಬಣ್ಣ ಬಳಿಯುವಂಥದ್ದು. ಹಲ್ಲುಗಳಿಗೂ ಮಾಡ್ತಿದ್ರು ಅಂತ, ಇವತ್ತಿಗೂ ಕೆಲವರು ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ, ಅದೆಲ್ಲ ಇತ್ತು. ಮಣಿಭೂಮಿ ಕರ್ಮ ಅಂದರೆ ನೆಲಕ್ಕೆ ಟೈಲ್ಸ್ ಹಾಕುವಂಥದ್ದು. ಇಂಡಸ್ ಕಾಲದ್ದೇ ಡೋಲಾವೀರ, ಗುಜರಾತಲ್ಲಿ ಸಿಂಧು ಸರಸ್ವತಿ ಜನಾಂಗದ್ದು. ಅಲ್ಲಿ ನಿಮಗೆ ಟೈಲ್ಸನ್ನು ನೋಡ್ಬೋದು, ಇಂಟರ್ನೆಟಲ್ಲಿ ಹೋಗಿ ನೋಡಿ. ಆ ಕಾಲದ್ದು ಫ್ಲೋರ್ ಟೈಲ್ಸ್ ವಿತ್ ಡಿಸೈನ್ಸು ಎಷ್ಟು ಚೆನ್ನಾಗಿದೆಯೋ, ನಮ್ಮ ಚಿತ್ರಗಳಿವೆ. ಆಮೇಲೆ ಶಯನ ರಚನಾ, ಬಗೆ ಬಗೆಯ ಹಾಸಿಗೆಗಳನ್ನು ತಯಾರು ಮಾಡೋದು. ಕಾಟನ್ ಹಾಸಿಗೆ, ಸಿಲ್ಕ್ ಹಾಸಿಗೆ, ಅವರವರ ದೇಹಕ್ಕೆ ಹೇಗೆ ಬೇಕೋ ಥೆರಪಿ ಥರ ಕೂಡ ಇದನ್ನು ಮಾಡೋರು, ಸುಖಕ್ಕಾಗಿ ಕೂಡ ಮಾಡ್ತಾಯಿದ್ರು. ಉದಕ ವಾದ್ಯ ಅಂದರೆ ವಾಟರ್ ಡ್ರಮ್ಸು ಇತ್ಯಾದಿ, ನೀರು ಮೇಲೆ ಹೊಡೆದು ಸಂಗೀತ ನುಡಿಸುವಂಥದ್ದು. ಉದಕ ಆಘಾತ ಅಂದರೆ ಒಂದು ಬಗೆಯ ಜಲಕ್ರೀಡೆಗಳು ಅಂತ ಹೇಳ್ಬೋದು. ಚಿತ್ರಯೋಗ ಅಂದರೆ ಒಬ್ಬನ್ನ ಸಣ್ಣ ಮಾಡೋಕ್ಕೆ, ದಪ್ಪ ಮಾಡೋಕ್ಕೆ ಏನೇನೋ ಮದ್ದು ಮಾಡಿ ಇದು ಮಾಡಿ ಮಾಡುವಂಥದ್ದು. ಅಥವಾ ಹುಚ್ಚು ಇದ್ದರೆ ಬಿಡಿಸೋದು, ಅಥವಾ ಹುಚ್ಚು ಹಿಡಿಸೋದು, ಶತ್ರುಗಳ ಮೇಲೆ ಪ್ರಯೋಗ ಮಾಡೋಕ್ಕೆ ಅದನ್ನೆಲ್ಲ ಮಾಡೋರು. ಯಾರೋ ಶತ್ರುವನು ಸ್ಪೈ ಬಂದಿದ್ದಾನೆ ಗೊತ್ತಾದ್ರೆ ಇಂಥದ್ದೇನೋ ಒಂದು ಮಾಡಿ ಕಳಿಸ್ಬಿಡೋದು ಅವ್ರಿಗೆ. ರಾಜೇಂದ್ರಿಗೆ ಮಾಡೋರಲ್ವ ಹೀಗೆಲ್ಲ ಮಾಡಿ. ನಮ್ಮ ಮೈಸೂರು ಸಾಮ್ರಾಜ್ಯದ ದೊರೆಯವರ ಹೆಸರು ನೆನಪಾಗ್ತಿಲ್ಲ, ನಮ್ಮ
ರಣಧೀರ ಕಂಠೀರವ ನರಸರಾಜ ಒಡೆಯರ್ ಬರೋ ಮುಂಚೆ ಒಬ್ಬರು ರಾಜ ಇದ್ದರು. ಅವ್ರಿಗೆ ಹಾಗೆ ತುಂಬ ಕೆಟ್ಟವನು ಮಂತ್ರಿ, ಆತ ಮದ್ದು ಮಾಡಿಸ್ಬಿಟ್ಟು ಪಾಪ ರಾಜನಿಗೆ ಹುಷಾರು ತಪ್ಪೋ ಹಾಗೆ ಮಾಡಿಬಿಟ್ರು. ರಾಣಿಗೆ ಗೊತ್ತಾಗಿ ಇನ್ನು ಈತ ಬಂದ್ಬಿಡ್ತಾನೆ ಅಂತ ರಾತ್ರೋರಾತ್ರಿ ನಮ್ಮ ರಣಧೀರ ಕಂಠೀರವ ತೆರಕನಂಬಿಯಲ್ಲಿದ್ದರು, ಅಲ್ಲಿಂದ ಕರೆಸ್ಬಿಟ್ಟು ರಾತ್ರೋರಾತ್ರಿ ಇವ್ರನ್ನ ರಾಜ ಮಾಡಿಬಿಡ್ತಾರೆ. ಇವ್ರನ್ನ ಸಾಯಿಸೋದಕ್ಕೆ ತಿರುಚಿರಾಪಳ್ಳಿಯಿಂದ 28 ಜನ ಮಲ್ಲರನ್ನು ಕರ್ಕೊಂಬಂದು ಬೆಡ್ರೂಮೊಳಗೆ ಇಳಿಸ್ಬಿಟ್ಟಿರ್ತಾನೆ ಅವನು ಮಂತ್ರಿ ಕೆಟ್ಟವನು. ಅಷ್ಟೂ ಜನನ ಒಂಟಿಗರಾಗಿ ಸಾಯಿಸ್ತಾರೆ ರಣಧೀರ ಕಂಠೀರವ. ಎಂಥ ರೋಮಾಂಚಕ ಕಥೆ ಇದು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ಇದೆ, ಹಳೆಯ ಸಿನಿಮಾ. ಅಂಥ ಸಿನಿಮಾಗಳು ಬರಬೇಕಪ್ಪ. ಇವತ್ತು ಎಂಥ ಟೆಕ್ನಾಲಜಿ ಇದೆ, ಏನೋ ಕಿತ್ತೋಗಿರೋ ಕಥೆಗಳನ್ನು ಹಾಕ್ತಾರೆ. ಇಲ್ಲಿ ಶೇಖರಕ ಆಪೀಡನ ಅಂದರೆ ಹೇರ್ ಕ್ಲಿಪ್ಸ್ ಮಾಡುವಂಥದ್ದು, ಹಾಕುವಂಥದ್ದು, ಕೂದಲಲ್ಲೇ ಮಾಡುವಂಥದ್ದು, ಹೆಣೆಯುವಂಥದ್ದು ಇತ್ಯಾದಿ. ನೇಪಥ್ಯ ರಚನಾ ಅಂದರೆ ಸ್ಟೇಜ್ ಸೆಟ್ಟಿಂಗ್, ಸ್ಟೇಜ್ ಹಿಂದೆ ಮುಂದೆ ತರಾವರಿ ಸ್ಟೇಜ್ಗಳ ಬಗ್ಗೆ ರೌಂಡಾಗಿ ಚೌಕಾಕಾರವಾಗಿ ಇರುತ್ತಾ, ಅದೆಲ್ಲ ನಮ್ಮ ನಾಟ್ಯಶಾಸ್ತ್ರದ ಬರುತ್ತೆ. ಕರ್ಣಪತ್ರಭಂಗ ಅಂತ ಅಂದರೆ ಇಲ್ಲಿಂದ ಕಿವಿಗೆ ಓಲೆಗಳು, ಕೆಲವರು ಇಲ್ಲೆಲ್ಲ ಇಟ್ಕೊಳ್ತಾರಲ್ಲ, ಹಿಂಗೆ ಇಳಿಬಿಡುವಂಥದ್ದು. ಬರೀ ಲೋಹದ್ದು ಅಂತಲ್ಲ, ಹಿಂದೆ ಹೂಗಳದ್ದು ಮಾಡ್ತಾಯಿದ್ರು. ಹೂಗಳದ್ದು, ಬಳ್ಳಿಗಳದ್ದು, ಮಂಜರಿಗಳು, ಲತೆಗಳು, ಸಣ್ಣ ಸಣ್ಣ ನಾರುಗಳಲ್ಲಿ ಹಿಂಗೆ ಹೊಲಿದು ಮಾಡಿ ಎಲ್ಲ ಹಾಕ್ಕೊಳ್ತಾಯಿದ್ರು. ಈಗೆಲ್ಲ ಇದು ತುಂಬ ದೂರ ಆಗಿಬಿಟ್ಟಿದ್ದೀವಿ. ಮನೆಯಲ್ಲೂ ಗಿಡಗಳಿರ್ತಾ ಇದ್ವು ಆಗ. ಈಗ ಪ್ರಕೃತಿಯಿಂದ ದೂರವಾಗಿದ್ದೀವಿ, ಈ ಕಲೆಗಳು ಮರ್ತು ಹೋಗ್ಬಿಟ್ಟಿದ್ದೀವಿ. ಗಂಧಯುಕ್ತಿ ನೂರಾರು ಸಾವಿರಾರಲ್ಲ ಲಕ್ಷೋಪಲಕ್ಷ ಪರ್ಫ್ಯೂಮ್ಸನ್ನು ನಮ್ಮ ದೇಶದಲ್ಲಿ ತಯಾರು ಮಾಡ್ತಾಯಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಬ್ರಿಟಿಷರ್ಸು ಫ್ರೆಂಚರ್ ಕಾಲದಲ್ಲಿ ಏನಾಯಿತು, ನಮ್ಮದೆಷ್ಟು ಪರ್ಫ್ಯೂಮ್ ತಯಾರು ಮಾಡೋರು ಪ್ಲಸ್ ಪರ್ಫ್ಯೂಮ್ ತಯಾರು ಮಾಡೋ ರಾ ಮೆಟೀರಿಯಲ್ ಎತ್ಕೊಂಡು ಹೋಗ್ಬಿಟ್ಟು ಇಂಗ್ಲೆಂಡಲ್ಲಿ ಫ್ರಾನ್ಸಲ್ಲಿ ಇಟ್ಕೊಂಡ್ಬಿಟ್ರು. ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ತುಂಬ ಜನ. ಇಲ್ಲಿ ಬಾಯಿ ಮುಚ್ಕೊಂಡು ಬೆಳೆದಿದ್ದನ್ನು ಕೊಡ್ತಾ ಇರಬೇಕು. ಇವತ್ತಿಗೂ ಹಾಗೆ. ಇವತ್ತು ನಮ್ಮ ಎಷ್ಟೋ ಪರ್ಫ್ಯೂಮ್ ರಾ ಮೆಟೀರಿಯಲ್ ಇಸ್ ಎಕ್ಸ್ಪೋರ್ಟೆಡ್. ಅಲ್ಲಿ ಹೋಗ್ಬಿಟ್ಟು ಫ್ರೆಂಚ್ ಪರ್ಫ್ಯೂಮ್ ಆಗಿ, ಇಂಗ್ಲೀಷ್ ಪರ್ಫ್ಯೂಮ್ ಆಗಿ 3000 ರೂಪಾಯಿ ಚಿಕ್ಕ ಬಾಟಲ್ ಬರುತ್ತೆ. ಇನ್ನೂ ಸರಿ ಮಾಡಿಸಿಲ್ಲ ನಾವು. ಅದು ಗಂಧಯುಕ್ತಿ, ತರಾವರಿ ಗಂಧಗಳು, ಪನ್ನೀರು, ಗಂಧದ ನಾವೇ ಹಬ್ಬ ಹರಿದಿನ ಆದರೆ ನಮ್ಮ ಮನೇಲಿ ಗಂಧ ತೆಗೆದುಬಿಟ್ಟು ಆ ಗಂಧವನ್ನು ಅದ್ರ ಜೊತೆ ಬೇರೆ ಪನ್ನೀರಿನ ಇದೆಲ್ಲ ಬೆರೆಸ್ಬಿಟ್ಟು ತುಳಸಿ ಎಲ್ಲ ಹಾಕಿಬಿಟ್ಟು ಒಂದು ಬಟ್ಲಲ್ಲಿ ಕೊಡ್ತಾಯಿದ್ವಿ. ಅರಿಶಿನ ಕುಂಕುಮ ಜೊತೆ ಗಂಧ ಹಿಂಗೆ ಇಟ್ಕೊಳ್ತಾ ಇದ್ವಿ ಮನೇಲಿ. ಇವಾಗ ಹೊರಟೋಗ್ಬಿಟ್ಟಿದೆ. ಯಾರಾದ್ರು ಮನೆಗೆ ಕಾರ್ಯಕ್ರಮಕ್ಕೆ ಬಂದರೆ ಪನ್ನೀರ್ ದಾಣಿ ಇವತ್ತಿಗೂ ಇದೆ ನಮ್ಮ ಮನೇಲಿ. ಹಿಂಗೆ ನಮ್ಮ ಥರ ಅವಾಗೆಲ್ಲ ಚಿಕ್ಕ ಹುಡುಗಿರು ನಾವು ಚೆನ್ನಾಗಿ ಅಲಂಕಾರ ಮಾಡಿ ನಿಲ್ಲಿಸ್ಬಿಡೋರು. ರೇಷ್ಮೆ ಲಂಗ ಎಲ್ಲ ಹಾಕ್ಕೊಂಡು ಅವೆಲ್ಲ ಹಾಕ್ಕೊಂಡು ಜುಮ್ಕಿ ಎಲ್ಲ ಹಾಕ್ಕೊಂಡು ಹಿಂಗೆ ಬಂದೋದ್ಮೇಲೆಲ್ಲ ಪನ್ನೀರ್ ಸಿಂಪಡಿಸೋದೆಲ್ಲ ನಡೀತಾ ಇತ್ತು. ಅದೆಲ್ಲ ತುಂಬ ಸೊಗಸಾದಂಥ ಪರಂಪರೆಗಳು ವಾಪಸ್ ಬರಬೇಕು ಅಂತ ನನಗನ್ಸುತ್ತೆ. ಹಾಗೆ ಭೂಷಣ ಯೋಜನಾ ಬಗೆಯ ಅಲಂಕಾರ ಭೂಷಣಗಳನ್ನು ತಯಾರು ಮಾಡಿ ಜ್ಯುವೆಲ್ರಿ ಮೇಕಿಂಗ್, ಐಂದ್ರಜಾಲ ಅದೇ ಇದು ನಮ್ಮ ಮ್ಯಾಜಿಕ್, ಕೌಚುಮಾರ ಯೋಗ, ಇದು ತುಂಬ ಶಕ್ತಿ ಮತ್ತು ತುಂಬ ಒಂದು ಯುಕ್ತಿ ಮತ್ತು ಸಂತಾನೋತ್ಪತ್ತಿಯ ಶಕ್ತಿ ವರ್ಧಿಸೋದಕ್ಕಾಗಿ ಮಾಡುವಂಥ, ವರ್ಧಿಸೋದು ಅಥವಾ ಹಾಳು ಮಾಡೋದು ಎರಡೂ ಥರ ಮಾಡೋದಕ್ಕಾಗಿ ಕೌಚುಮಾರ ಯೋಗ ಅಂತ ಏನೇನೋ ಒಂಥರ ಮದ್ದುಗಳು ತಯಾರು ಮಾಡುವಂಥದ್ದು. ಅದು ವಿವರಗಳು ಗೊತ್ತಿಲ್ಲ. ಹಸ್ತಲಾಘವ ಅಂದರೆ ಕೈ ಚಳಕ, ತರಾವರಿ ಕೆಲಸಗಳು, ಜಗ್ಲಿಂಗ್ ಇರ್ಬೋದು, ಆಟಗಳಿರ್ಬೋದು, ಮತ್ತು ತಯಾರು ಮಾಡೋಂತಿರ್ಬೋದು, ಹ್ಯಾಂಡಿ ವರ್ಕ್ ಇರ್ಬೋದು, ಇಲ್ಲೇ ಇರುತ್ತೆ. ಹಿಂಗೆ ಅಂತಾರೆ, ಅಲ್ಲಿ ನೋಡಿದ್ರೆ ಹೊಟ್ಟೋಗಿದ್ದಂಗೆ ಇರುತ್ತೆ ಈ ಥರ ಚಳಕಗಳೆಲ್ಲ. ಕೆಲವರು ನೋಡಿರ್ಬೋದು, ಹಸ್ತಚಳಕದಲ್ಲಿ 2-3 ರೂಬಿಕ್ಸ್ ಕ್ಯೂಬ್ ಡೊಟೆಯ ಮಾಡ್ತಿರ್ತಾರೆ. ಅದೆಲ್ಲ ಈ ಹಸ್ತಲಾಘವಕ್ಕೆ ಸೇರಿಕೊಳ್ಳುತ್ತೆ. ವಿಚಿತ್ರ ಶಾಖ, ಯೂಷ, ಭಕ್ಷ್ಯ, ವಿಕಾರ ಕ್ರಿಯಾ, ಪಾನಕ, ಇದೆಲ್ಲ ಊಟಗಳು, ಪಾನಕಗಳು, ರಸಾಯನಗಳು ಇದಕ್ಕೆ ಸಂಬಂಧಪಟ್ಟಿದ್ದು. ಸೂಚಿವಾನಕರ್ಮ, ಟೇಲರಿಂಗು ಇತ್ಯಾದಿ. ಸೂತ್ರ ಕ್ರೀಡಾ ಅಂದರೆ ತಂತಿವಾದ್ಯಗಳನ್ನು ತಯಾರು ಮಾಡೋದು, ತಂತಿಗಳನ್ನು ತಯಾರು ಮಾಡೋದು, ಸ್ಟ್ರಿಂಗ್ಸನ್ನು ತಯಾರು ಮಾಡೋದು, ಮೆಟಲ್ ಸ್ಟ್ರಿಂಗ್ಸು, ಮೆಟಲ್ ರಾಡ್ಸು, ಬಾಡ್ಸು ಇದಕ್ಕೆ ಸಂಬಂಧಪಟ್ಟಂಥದ್ದು. ವೀಣಾ, ಡಮರುಕ ವಾದ್ಯಗಳನ್ನು ಮಾಡುವಂಥದ್ದು. ಪ್ರಹೇಲಿಕಾ, ಪ್ರತಿಮಾಲ, ದುರ್ವಾಚಕ ಯೋಗ, ಇದೆಲ್ಲ ಬೌದ್ಧಿಕ ಕ್ರೀಡೆಗಳು. ಪುಸ್ತಕ ವಾಚನ, ಹೆಂಗೆ ಓದೋದು ಅಂತ ಫ್ಲಾಲೆಸ್ ಆಗಿ ಲಿಪಿಗಳನ್ನು, ಭಾಷೆಗಳನ್ನು ಸ್ಪಷ್ಟವಾಗಿ ಉಚ್ಚಾರವನ್ನು ಹೆಂಗೆ ಓದೋದು. ಹಿಂದೆ ಇದು ತುಂಬ ಮುಖ್ಯವಾಗಿತ್ತು. ಏಕೆಂದರೆ ಅದನ್ನು ಓದಿ ಹೇಳೋರನ್ನ ಇಟ್ಕೊಳ್ತಾ ಇದ್ರು ರಾಜಂದು. ಎಲ್ಲ ಕರೆಸ್ಪಾಂಡೆನ್ಸ್ ಲೆಟರ್ಸ್ ಬರುತ್ತಲ್ಲ. ನಾಟಕ, ಆಖ್ಯಾಯಿಕ ದರ್ಶನ, ಆಮೇಲೆ ಕಾವ್ಯ ಸಮಸ್ಯಾ ಪೂರ್ಣ, ಇದೆಲ್ಲ ಕಾವ್ಯಕ್ಕೆ ಸಂಬಂಧಪಟ್ಟಿದ್ದು. ಇವತ್ತಿಗೂ ಡಾಕ್ಟರ್ ಗಣೇಶ್ ಅವರು, ಡಾಕ್ಟರ್ ಆರ್ ಶಂಕರ್ ಅವರು ಮತ್ತು ಡಾಕ್ಟರ್ ರಾಮಕೃಷ್ಣ ಪೆಜತ್ತಾಯಿ ಅವರು, ಇವರೆಲ್ಲ ಸಂಸ್ಕೃತದಲ್ಲಿ ಭಾಳ ಚೆನ್ನಾಗಿ ಇದನ್ನೆಲ್ಲ ಮಾಡ್ತಾರೆ. ಕನ್ನಡದಲ್ಲೂ ಕೂಡ ಕಾವ್ಯ ರಚನೆ, ಕಾವ್ಯ ಸಮಸ್ಯಾ ಪೂರ್ಣಾದಿಗಳನ್ನು ನೀವು ನೋಡಬೇಕು ಅಂದರೆ ಗಣೇಶ್ ಅವ್ರು ಮಾಡೋದನ್ನು ನೋಡ್ಬೋದು. ಹಾಗೆ ನಮ್ಮ ಗಣೇಶ್ ಭಟ್ ಕೊಪ್ಪಳ ತೋಟ ಅವರಿದ್ದಾರೆ. ಮತ್ತು ತುಳುವಿನಲ್ಲಿ ಡಾಕ್ಟರ್ ವಸಂತ ಭಾರದ್ವಾಜ್ ಮಾಡ್ತಾರೆ. ಉಮೇಶ್ ಭಟ್ ಅವರು ತೀರ್ಥಹಳ್ಳಿ ಆ ಕಡೆಯವರು, ಹರಿಹರಪುರದವರು, ಅವ್ರು ಮಾಡ್ತಾರೆ. ತುಂಬ ಜನ ಇದ್ದಾರೆ ಈ ಥರ.
ಉಡುಪಿ ಕಡೆ ಸುಬ್ರಹ್ಮಣ್ಯ ಭಟ್ರು ಅಂತ ಒಬ್ಬರಿದ್ದಾರೆ, ಆಮೇಲೆ ಮಹೇಶ್ ಅಂತ ಒಬ್ಬರು ಅವಧಾನಿಗಳಿದ್ದಾರೆ, ಮಹೇಶ್ ಭಟ್ ಅಂತ. ತುಂಬ ಜನ ಇದ್ದಾರೆ, ಅದು ತುಂಬ ಸಂತೋಷದ ವಿಷಯ. ಇನ್ನೂ ಹೆಚ್ಚಬೇಕು ಆ ಸಂಖ್ಯೆ. ಆಮೇಲೆ ಪಟ್ಟಿಕಾ ವೇತ್ರವಾನ ವಿಕಲ್ಪ ಅಂದರೆ ಕೇನ್ ಫರ್ನಿಚರು, ಬೊಂಬಿನಲ್ಲಿ ಮಾಡುವಂಥದ್ದು. ತಕ್ಷಕರ್ಮ ಕಾರ್ಪೆಂಟ್ರಿ, ತಕ್ಷಕರ್ಮ ಅಂದರೆ ಚಿನ್ನ, ಬೆಳ್ಳಿ ಮತ್ತು ಮೆಟಲ್ಲು, ಪಾಟ್ರಿ, ಅದರ ಮೇಲೆ ಹೀಗೆ ಕೆತ್ತನೆ ಮಾಡುವಂಥದ್ದು. ಆಮೇಲೆ ತಕ್ಷಣ ಅಂತಂದರೆ ಕಾರ್ಪೆಂಟ್ರಿ ಮತ್ತು ಬಡಗಿ ಕೆಲಸ. ವಾಸ್ತುವಿದ್ಯಾ, ಸಿವಿಲ್ ಇಂಜಿನಿಯರಿಂಗು, ಆರ್ಕಿಟೆಕ್ಚರ್ ಇತ್ಯಾದಿ. ಹಾಗೆ ರೂಪ್ಯ ರತ್ನ ಪರೀಕ್ಷೆ, ಬಗೆ ಬಗೆಯ ರತ್ನಗಳನ್ನು ಜೆಮಾಲಜಿ ಅಂತಲ್ಲ, ಅದನ್ನು ಮಾಡುವಂಥದ್ದು. ಧಾತು ವಿದ್ಯಾ, ಬಗೆ ಬಗೆಯ ಲೋಹಗಳನ್ನು ಮತ್ತು ಅದರ ಅಲಾಯ್ಸ್, ಮಿಶ್ರ ಲೋಹಗಳನ್ನು ತಯಾರು ಮಾಡೋದು ಇತ್ಯಾದಿ, ವಿಂಗಡಿಸೋದು ಇತ್ಯಾದಿ. ಮಣಿರಾಗ ಕರ್ಮ ಅಂತ, ಈ ಇರುವ ಮಣಿಗಳಿಗೆ ಬಣ್ಣ ಬಳಿಯುವಂಥದ್ದು, ಬೇರೆ ಥರ ಕಾಣೋ ಹಾಗೆ ಮಾಡೋದು, ಗ್ಲಾಸ್ ಮೇಲೆ ಬಣ್ಣ ಬಳಿಯೋದು ಇತ್ಯಾದಿ. ವೃಕ್ಷಾಯುರ್ವೇದ, ಇದು ಕೃಷಿಗೆ ಪಟ್ಟಂತೆ ಹಾಗೆ ಕಾಡುಗಳಿಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಬರುತ್ತೆ. ಮೇಷ ಕುಕ್ಕುಟ ಲಾವಕ ಯುದ್ಧ ವಿಧಿ, ಅದೇ ಕೋಳಿ ಕಲಹ, ಗುಳಿ ಕಲಹ ಅಂಥದ್ದೆಲ್ಲ, ಟಗರಿನ ಕಲಹ ಇತ್ಯಾದಿ. ಶುಕಸಾರಿಕಾ ಪ್ರಲಾಪನ, ಪಕ್ಷಿಗಳಿಗೆ ಭಾಷೆ ಮಾತಾಡೋದು ಹೇಳ್ಕೊಡುವಂಥದ್ದು. ಉತ್ಸಾದನ ಸಂವಹನ, ಕೇಶಮರ್ದನ ಕೌಶಲ, ಇದೆಲ್ಲ ಮಸಾಜ್ ಮಾಡುವಂಥದ್ದು, ಬಾಡಿ ಮಸಾಜ್, ಹೇರ್ ಮಸಾಜ್ ಇತ್ಯಾದಿ. ಅಕ್ಷರ ಮುಷ್ಟಿಕಾ ಕಥನ ಅಂದರೆ ಒಂದು ಮುಖ್ಯವಾದ ಪ್ರಧಾನ ಅಕ್ಷರವನ್ನು ಕೇಳಿ ಇಡೀ ಪದವನ್ನು, ಇಡೀ ವಾಕ್ಯವನ್ನು ಗೆಸ್ ಮಾಡುವಂಥದ್ದು. ಇದೆಲ್ಲ ತುಂಬ ವಿದ್ವತ್ ಬೇಕಾಗುತ್ತೆ ಅದಕ್ಕೆ. ಮ್ಲೇಚ್ಛಿತ ವಿಕಲ್ಪ, ಮ್ಲೇಚ್ಛ ಭಾಷೆಗಳನ್ನು, ಅನ್ಯ ದೇಶಗಳ ಭಾಷೆಗಳನ್ನು ಕಲಿಯುವಂಥದ್ದು. ಈಗ ಇಂಗ್ಲೀಷ್ ನಾವೆಲ್ಲ ಮ್ಲೇಚ್ಛಿತ ವಿಕಲ್ಪರೇ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ತುಂಬ. ಹಾಗೆ ದೇಶ ಭಾಷಾ ವಿಜ್ಞಾನ, ಬರೀ ಕನ್ನಡದ ಮೇಲೆ ಪ್ರೀತಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದೆಲ್ಲ, ಕಲಿಯೋಕ್ಕೆ ಕೋಟಿ ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ. ಹಾಗೆ ಎಲ್ಲ ಕಲಿಬೇಕು. ಆದರೆ ಕನ್ನಡ ಭಾಳ ಮುಖ್ಯ, ನಮ್ಮ ದೇಶ ಭಾಷೆ ನಮ್ಗೆ ತುಂಬ ಮುಖ್ಯ. ಜೊತೆಗೆ ಇತರ ಸಂಸ್ಕೃತ ಭಾಷೆಯನ್ನು ಮತ್ತು ಅಕ್ಕಪಕ್ಕದ ಭಾಷೆಗಳನ್ನು, ಹಿಂದಿ ಭಾಷೆ ಇರ್ಬೋದು, ತಮಿಳು, ನಾನು ಕಲಿಯೋದಪ್ಪ ಅಂತ ಅನ್ನೋದು ಕನ್ನಡ ಪ್ರೀತಿ ಅಲ್ಲ, ಅದು ಫೆನಿಟಿಸಮ್ ಆಗುತ್ತೆ. ಎಷ್ಟು ಸರ್ವಭಾಷಾಮಯಿ ಸರಸ್ವತಿ. ಒಂದಷ್ಟು ಭಾಷೆಗಳನ್ನು ಕಲಿತ್ರೆ ಯಾವತ್ತೂ ನಮ್ಮ ಮನಸ್ಸು ಉದಾರವಾಗುತ್ತೆ, ನಾವು ಒಂಥರ ಓಪನ್ ಅಪ್ ಆಗ್ತೀವಿ ಮತ್ತು ಭಾರತೀಯತೆಯ ಬೋಧೆ ಬರುತ್ತೆ. ಈಗ ನಮಗೆ ತೆಲುಗು ಗೊತ್ತಿದ್ರೆ ಕನ್ನಡ ತೆಲುಗುನಲ್ಲಿ ಎಷ್ಟು ಸಾಮ್ಯ ಇದೆ ಅಂತ ನಮ್ಗೆ ಫೀಲ್ ಆಗುತ್ತೆ. ಹಾಗೆ ತಮಿಳು ಕನ್ನಡದಲ್ಲಿ ಎಷ್ಟು ಸಮಾನ ಪದಗಳಿವೆ, ಎಷ್ಟು ಬಳಕೆಗಳಿವೆ. ನಾವೆಲ್ಲ ಒಂದೇ ಮೂಲತಃ ಅನ್ನೋ ಒಂದು ಭಾವೈಕ್ಯ ಬರೋದ್ರಿಂದ ನಮ್ಮನ್ನು ಜಾತಿಯ ಹೆಸರಲ್ಲಿ ಮತ್ತು ಈ ಭಾಷೆಯ ಹೆಸರಲ್ಲಿ ವಿಂಗಡಿಸಿ ನೀನು ಬೇರೆ ನೀನು ಬೇರೆ ನೀನು ಬೇರೆ ನೀನು ಬೇರೆ ಅಂತ ಕೂಡಿಸೋ ವಾಮಪಂಥೀಯರು. ಯಾಕೆ ಅಂದರೆ ಭಾವೈಕ್ಯ ಬರಬಾರ್ದು ಅಂತ. ನಾವೆಲ್ಲ ಬೇರೆ ಬೇರೆ ಅಂತ ಕೂತಾಗ ನಮ್ಮನ್ನೆಲ್ಲ ಸಪ್ರೇಟ್ ಮಾಡಿ ಮತಾಂತರ ಮಾಡ್ಬೋದು. ಇವ್ರಿಗೆ ದುಡ್ಡು ಸಿಕ್ಕತ್ತೆ, ಹಾಳಾಗೋಗ್ತಾರೆ, ಹಾಳಾದವರೇ ಮೊದಲು, ನಾವು ಹಾಳಾಗ್ತೀವಿ. ಆದರೆ ನಾವು ಒಂದಾಗಬೇಕು ಅಂದರೆ ನಾನಾ ಭಾಷೆಗಳನ್ನು ಕಲಿಬೇಕು. ನಾನಾ ಭಾಷೆಗಳನ್ನು ಕಲಿತಾಗ ಅದೇ ಮಾತೃಭಾಷೆಯನ್ನು ವಿಶೇಷವಾಗಿ ಕಲಿಬೇಕು, ಸಂಸ್ಕೃತ ಕಲಿಬೇಕು. ಇಷ್ಟು ಯಾರಲ್ಲಿ ಬರುತ್ತೋ ಅವ್ರಿಗೆ ನಿಜವಾದ ಭಾರತ ಅರ್ಥ ಆಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇನ್ನೂ ತುಂಬ ಇವೆ. ನಿಮಿತ್ತ ಜ್ಞಾನ ಅಂತಿದೆ, ಪುಷ್ಪ ಶಕಟಿಕ ಅಂತ, ಹೂವಿನ ರಥಗಳನ್ನು ತಯಾರು ಮಾಡುವಂಥದ್ದು, ಯಂತ್ರಗಳನ್ನು ತಯಾರು ಮಾಡುವಂಥ ಮಷೀನರಿ, ಧಾರಣಾ ಮಾತೃಕ, ಬಗೆ ಬಗೆಯ ಧಾರಣ ಶಕ್ತಿ, ನೆಮೊನಿಕ್ಸ್ ಅಂತ ಹೇಳ್ತೇವೆ, ಮೆಮೊರಿ ಸ್ಕಿಲ್ಸು. ಆಮೇಲೆ ಸಂಪಾಠ್ಯ ಅಂತ ಚೆನ್ನಾಗಿ ಒಂದೇ ಸಲ ಕೇಳಿದ್ದನ್ನು ಗೊತ್ತಿಲ್ಲದೆ ಇರುವಂಥ ಅಪರಿಚಿತವಾದ ಭಾಷೆಯ ಇದನ್ನು ಒಂದೇ ಸಲ ಕೇಳಿ ಹಾಗೆ ರಿಪೀಟ್ ಮಾಡುವಂಥದ್ದು. ಇದೆಲ್ಲ ರಾಜೇಂದ್ರಿಗೆ ತುಂಬ ಉಪಯೋಗ ಆಗ್ತಿತ್ತು. ಗೂಢಚಾರಿಗಳು, ದೂತರು ಇದನ್ನೆಲ್ಲ ಬಳಸ್ಕೊಳ್ತಾ ಇದ್ರು. ಆಮೇಲೆ ಮಾನಸಿ ವಿದ್ಯಾ ಅಂತ, ಕೇವಲ ಅದೇ ಮನಸ್ಸನ್ನೇ ಬಳಸ್ಕೊಂಡು ಗೆಸ್ಸಿಂಗ್ ಮಾಡುವಂಥದ್ದು. ಈ ಡಮ್ಶಾರೆಟ್ಸು ಮಾಡ್ತಿಲ್ಲ ಅದನ್ನು, ಸಮಥಿಂಗ್ ಲೈಕ್ ದಟ್. ವಿಸರ್ಗ, ಅನುಸ್ವಾರ ಇವುಗಳನ್ನೆಲ್ಲ ಗುರುತಿಸುವಂಥದ್ದು. ಕಾವ್ಯಕ್ರಿಯಾ, ನಮ್ಮ ಕಾವ್ಯ ಕಲೆ. ಅಭಿಧಾನ ಕೋಶ, ಛಂದೋ ವಿಜ್ಞಾನ. ಅಭಿಧಾನ ಕೋಶ ಅಂದರೆ ತುಂಬ ವೊಕ್ಯಾಬ್ಲರಿ, ತುಂಬ ಶಬ್ದಜ್ಞಾನ. ಇವಾಗೆಲ್ಲ ಬರೆದಿಡ್ತಾರೆ, ಹಿಂದೆ ಬಾಯಲ್ಲೇ ಇರ್ತಾಯಿತ್ತು. ಆಮೇಲೆ ಪ್ರಾಸಡಿ, ಛಂದೋ ವಿಜ್ಞಾನ, ಛಂದಸ್ಸು, ಬಗೆ ಬಗೆಯ ವೃತ್ತಗಳನ್ನು, ಛಂದಸ್ಸು, ರಗಳೆಗಳನ್ನು ಕಲಿಯುವಂಥದ್ದು, ಕಲಿಸುವಂಥದ್ದು, ಬಳಸುವಂಥದ್ದು ಇತ್ಯಾದಿ. ಇವತ್ತು ನಮ್ಮ ಡಾಕ್ಟರ್ ಆರ್ ಗಣೇಶ್ ಅವರು ಬಹುಶಃ 123 ಇಂಥ ಹೆಚ್ಚು ಛಂದಸ್ಸುಗಳಲ್ಲಿ ಕಾವ್ಯ ರಚನೆ ಮಾಡುವಂತಹ ಅದ್ಭುತ ಪಟು ಅಂಥವರು ಹಿಂದೆ ಇದ್ದರೂ ಗೊತ್ತಿಲ್ಲ, ಇವತ್ತಿದ್ದಾರೆ ನಮ್ಮ ಕಾಲದಲ್ಲಿ. ಚಲಿತಕ ಯೋಗ ಅಂತ, ಇದು ಏನಪ್ಪ ಅಂತಂದರೆ ವಾಯ್ಸ್ ಇನ್ನೊಬ್ಬರ ಥರ ಮಾತಾಡೋದು, ಮಿಸ್ಲೀಡ್ ಮಾಡೋದು, ಹಾಗೆ ಮಿಮಿಕ್ರಿ ಗೋಪಿ ಅವ್ರು ಮಾಡ್ತಾರಲ್ಲ ಹಾಗೆ. ನಾವು ನೋಡ್ತೀವಿ ರಾಮಾಯಣದಲ್ಲಿ ಮಾರೀಚನ್ಗದು ಬರ್ತಾಯಿತ್ತು, ರಾಮನ ಧ್ವನಿನಲ್ಲಿ ಓ ಸೀತಾ ಓ ಲಕ್ಷ್ಮಣ ಅಂತ ಹೇಳಿ. ಹಾಗೆ ಅದನ್ನೆಲ್ಲ ಅದೇ ದೂತರು ಮತ್ತು ಗೂಢಚಾರಿಗಳು, ರಾಜಂದ್ರು ಅವರೆಲ್ಲ ಬಳಸ್ಕೊಳ್ತಾ ಇದ್ರು.
ದ್ಯೂತ ವಿಶೇಷ ಈ ಪಗಡೆ ಆಡುವಂಥದ್ದು, ವಸ್ತ್ರಗೋಪನ, ಬಟ್ಟೆನಲ್ಲೇ ತರಾವರಿ ಇಲ್ಯೂಷನ್ಸ್, ಮ್ಯಾಜಿಕ್ ಅವ್ರು ತುಂಬ ಬಳಸ್ತಾರೆ ಇದನ್ನು. ಅಲ್ಲಿ ಬಟ್ಟೆ ಇರುತ್ತೆ, ನಮ್ಗೆ ಕಾಣಿಸೋದೇ ಇಲ್ಲ, ಏನೋ ಹಿಂಗೆ ಮಾಡಿರ್ತಾರಲ್ಲ, ಅಲ್ಲಿ ಬಟ್ಟೆ ಎಲ್ಲ ಇರುತ್ತೆ ಅಂತ. ನನ್ನ ಕಸಿನ್ನೂ ಒಬ್ಬ ಮ್ಯಾಜಿಷಿಯನು, ಸ್ವಲ್ಪ ಜಾಸ್ತಿ ಹೇಳಲ್ಲ ಅವ್ರು, ಗುಟ್ಟನ್ನು ಅವ್ರು ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ, ಚೂರು ಹೇಳ್ತಾರೆ ಅಷ್ಟೆ. ಹಾಗಾಗಿ ಅದೆಲ್ಲ ಆಕರ್ಷ ಕ್ರೀಡಾ, ಅದೊಂದು ಬಗೆಯ ಒಂದು ಪಗಡೆ ಆಟ. ಬಾಲಕ್ರೀಡಾ, ಮಕ್ಕಳಿಗಾಗಿ ಶಿಶು ಕ್ರೀಡೆಗಳನ್ನು ನಿರ್ಮಾಣ ಮಾಡಿಸುವಂಥದ್ದು. ವೈಜ್ಞಾನಿಕ ವಿದ್ಯೆಗಳು, ಅದ್ರ ಬಗ್ಗೆ ಹೇಳಿದೆ ನಾನು, ಕೃಷಿ ಇತ್ಯಾದಿ. ವೈಜಯಿಕಿ ವಿದ್ಯೆಗಳು ಅಂದರೆ ಪ್ಲ್ಯಾನ್ ಮಾಡೋದು. ನಾವು ಇವಾಗ ಈ ಯುದ್ಧ ಗೆಲ್ಲಬೇಕಾದ್ರೆ, ಈ ರಾಜನನ್ನು ಗೆಲ್ಲಬೇಕಾದ್ರೆ ಏನು ಮಾಡೋಣ, ಸಮಾಧಾನ, ಭೇದದಂಡ, ಯಾವ ಉಪಾಯ ಬಳಸೋದು, ಈ ಯುದ್ಧ ಸನ್ನಿಹಿತವಾಗಿದೆ, ಶತ್ರುಗಳು ಬಂದಿದ್ದಾರೆ, ನಡೀತಿದೆ, ಇವಾಗ ಏನು ಮಾಡೋದು, ಮೋದಿಜಿ ಮಾಡ್ತಿರ್ತಾರಲ್ಲ ಅದು, ಆ ಲೆವೆಲ್ ಅದು ವೈಜಯಿಕಿ ವಿದ್ಯೆ. ಹಾಗೆ ವ್ಯಾಯಾಮಿಕಿ ವಿದ್ಯೆ, ಎಲ್ಲ ಬಗೆಯಾಯಿತು. ಇವುಗಳಲ್ಲಿ ಬೇಕಾದಷ್ಟು ಉಪಭೇದಗಳನ್ನು ನಾವು ನೋಡ್ತೀವಿ. ಹೀಗೆ ನೋಡ್ತಾ ಹೋದರೆ 64 × 106 ಆ ಥರ ಹೋಗುತ್ತೆ. ಸೊ ಇದೆಲ್ಲ ಏನಪ್ಪ ಅಂದರೆ, ನಾವು ಈಗಾಗಲೇ ನೀವು ಗಮನಿಸಿರ್ಬೋದು, ಇದರಲ್ಲಿ ತುಂಬ ಇವೆ. ಈಗ ನಮ್ಮ ಮಸಾಲೆ ದೋಸೆಯಿಂದ ಹಿಡಿದು ನಮ್ಮ ಯೋಗವರೆಗೂ, ವೇದಾಂತದವರೆಗೂ ಇವತ್ತಿಗೂ ತುಂಬ ಜೀವಂತವಾಗಿದೆ. ಇಷ್ಟು ಹಾಳು ಹಚ್ಚಿದ್ರು ಕೂಡ, ಅದನ್ನು ಡಿಸ್ಕರೇಜ್ ಮಾಡಿದ್ರು ಕೂಡ, ಟ್ಯಾಕ್ಸ್ಗಳು ಹಾಕಿ, ಕರಗಳು ಹಾಕಿ, ಬ್ಯಾನ್ ಮಾಡಿ, ಹಾಳು ಮಾಡಿ, ಅದನ್ನು ತಮಾಷೆ ಮಾಡಿ, ಆಡಿಕೊಂಡು ನಕ್ಕು ಇಷ್ಟು ಮಾಡಿದ್ರು, ಕೃಷಿ ಮಾಡೋರಿದ್ದ ಇದ್ದಾರೆ, ಬಡಕೆ ಕೆಲಸ ಮಾಡೋರಿದ್ದ ಇದ್ದಾರೆ. ನಮ್ಮ ಜ್ಯುವೆಲ್ರಿ ನಾವು ನೀವೆಲ್ಲ ಹಾಕ್ಕೊಂಡಿರೋದೆಲ್ಲ ನಮ್ಮವ್ರು ಮಾಡಿರೋದು, ಯಾವುದೋ ಬೇರೆ ದೇಶದವ್ರು ಮಾಡಿದ್ದಲ್ಲ. ಇದೆಲ್ಲ ತಯಾರು ಮಾಡೋಕ್ಕೆ ನಮ್ಮವ್ರಿಗೆ ಬರೋದು ಸ್ಕಿಲ್. ಪಾರಂಪರಿಕವಾದ ವಿದ್ಯೆಗಳು, ನಾವು ಉಟ್ಕೊಂಡಿರೋ ಸೀರೆಗಳಿರ್ಬೋದು, ತುಂಬ ವಿಚಾರಗಳು ಇವತ್ತು ಉಳ್ಕೊಂಡಿವೆ. ಅದರಿಂದ ತುಂಬ ಚೆನ್ನಾಗಿ ಜೀವಿಕೆ ಆಗ್ತಿದೆ. ಯಾರು ಭಾರತೀಯ ವಿದ್ಯೆಗಳನ್ನು, ಈ 64 ವಿದ್ಯೆಗಳನ್ನು ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಹಿನ್ನೆಲೆ ಸಿಕ್ಕರೆ, ಒಳ್ಳೆ ಸಂಪನ್ಮೂಲಗಳು ಸಿಕ್ಕರೆ, ಒಳ್ಳೆ ಗೈಡೆನ್ಸ್ ಸಿಕ್ಕರೆ, ಅದನ್ನು ಕುಲವಿದ್ಯೆ ಮಾಡ್ಕೊಳ್ಳಿ, ಬಿಸ್ನೆಸ್ ಮಾಡಿ, ಪ್ರಮೋಟ್ ಮಾಡಿ, ಅದ್ರ ಬಗ್ಗೆ ಹೇಳಿ. ಭಾರತೀಯ ಸೀರೆಗಳು, ನೇಯ್ಗೆಗಳು, ಭಾರತೀಯ ಜ್ಯುವೆಲ್ರಿ ಇರ್ಬೋದು, ದೇಶಿ ಇದು ಯಾವುದು ವಸ್ತುಗಳಿರ್ಬೋದು, ಉತ್ಪನ್ನಗಳು. ಉಪ್ಪಿನಕಾಯಿ ತೊಗೊಳ್ಳಿ, ಎಷ್ಟು ಮಾರ್ಕೆಟ್ ಇದೆ ಅದಕ್ಕೆ. ಚಟ್ನಿ ಪುಡಿಗೆ ಎಷ್ಟು ಮಾರ್ಕೆಟ್ ಇದೆ. ಏನು ಬೇಡ, ನಾನು ಇಂಗ್ಲೆಂಡಲ್ಲಿದ್ದೆ, ಅಲ್ಲಿ ಯಾವುದೋ ಒಂದು ಹಳ್ಳಿ, ಸಣ್ಣ ಹಳ್ಳಿ, ಫ್ರಾಮ್ಲಿಂಗ್ಹಾಮ್ ಅಂತ ಒಂದು ಹಳ್ಳಿ ನಾರಿಚಲ್ಲಿ. ಅಲ್ಲಿ ಆ ಹಳ್ಳಿನಲ್ಲಿ ಒಂದು 30-40 ಕುಟುಂಬ ಇದ್ದರೆ ಹೆಚ್ಚಪ್ಪ. ಅಲ್ಲೊಂದು ದೊಡ್ಡ ಸೆಂಟರ್ ಇತ್ತು, ಇಂಡಿಯನ್ ಬೇಬಿ ಮಸಾಜ್ ಸೆಂಟರ್ ಆ್ಯಂಡ್ ಯೋಗ ಸೆಂಟರ್. ಅನ್ಸು ನನಗೆ, ಬೇಬಿ ಮಸಾಜ್ ಅಂತ, ಇಂಡಿಯನ್ ಬೇಬಿ ಮಸಾಜ್. ಅವ್ರ ಜೊತೆ ಹೋಗಿ ಮಾತಾಡಿದೆ ಒಳಗೆಲ್ಲ. ಅದೇ ನಾವು ಮಾಡ್ತೀವಲ್ಲ, ನಾನು ನನ್ನ ಮಗನ ಮಾಡಿದ್ದೀನಿ, ಕಾಲ ಮೇಲೆ ಹಿಂಗೆ ಹಾಕೊಂಡು ಚೆನ್ನಾಗಿ ತಿಕ್ಕಿ ಮಕ್ಕಳಿಗೆ ಸ್ನಾನ ಮಾಡಿಸೋದು, ಅದನ್ನು ಆಕೆ ಕಲ್ತ್ಕೊಂಬಂದು ಮಾಡ್ತಾಳಲ್ಲಿ. ಅದದ್ವಾ ದುಡ್ಡು ಮಾಡ್ಕೊಳ್ತಾರೆ. ನಾನು ಮೆತ್ತಕ್ಕೆ ಕೇಳಿದೆ, ಎಲ್ಲಿ ಕಲ್ತ್ರಿ ಅಂತ. ರಾಜಸ್ಥಾನಕ್ಕೆ ಬಂದಾಗ ಒಂದು ಗುಡಿಸಲ್ ಮುಂದೆ ಒಂದು ತಾಯಿ ಮಾಡ್ತಿದ್ಲು, ಅದನ್ನು ನೋಡ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಅಂತ. ಅವ್ರಿಗೆ ವಾಪಸ್ ಏನಾದ್ರು ಅಕ್ನಾಲೇಜ್ ಮಾಡಿದ್ರಾ, ಥ್ಯಾಂಕ್ ಮಾಡಿದ್ರಾ? ನೋ, ಐ ನೆವರ್ ಗಾಟ್ ಟು ಮೀಟ್ ಹರ್ ಅಗೇನ್ ಅಂತ. ಅಲ್ಲಿ ಅವರು ಪೌಂಡ್ಸಲ್ಲಿ, ಈ ಪಾಪ ಬಡತಾಯಿ ಮಕ್ಕಳು. ಹೀಗೆ ಒಂದು ಬೇಬಿ ಮಸಾಜ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.